ಅಹಿಂದ ಚಳವಳಿಯಿಂದ ಅರಣ್ಯ ಇಲಾಖೆ ಬಾಧಿತರ ಮತ್ತು ಭೂಮಿ ಸಮಸ್ಯೆಗಳ ಬಗ್ಗೆ ಬೃಹತ್ ಸಭೆ ಶಿವಮೊಗ್ಗ. ಶರಾವತಿ ಯೋಜನಾ ನಿರಾಶ್ರಿತರು, ಅರಣ್ಯ ಇಲಾಖೆ ಬಾಧಿತರು, 94C ಬಗೂರ್ಕುಂ ಇತರೆ ಭೂ ಹಕ್ಕಿನ ಸಂತ್ರಸ್ತರ ಮತ್ತು ಕಾರ್ಮಿಕರ ಸಮಸ್ಯೆಗಳ ಕುರಿತು ಅರಿವುಗಳ ಪರಿಹಾರಕ್ಕಾಗಿ ಮುಂದಿನ ಹೋರಾಟಗಳನ್ನು ರೂಪಿಸಲು ಪೂರ್ವಭಾವಿ ಸಭೆಯು ಅಹಿಂದ ಚಳುವಳಿಯ ರಾಜ್ಯ ಮುಖ್ಯ ಸಂಚಾಲಕರಾದ ಎಸ್. ಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಶಿವಮೊಗ್ಗದ ಸರ್ಕಾರಿ ನೌಕರರ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು ಜಿಲ್ಲೆಗಳ ಸಂತ್ರಸ್ತರ ಸಮಸ್ಯೆಗಳನ್ನು ಸಭೆಯಲ್ಲಿ ಚರ್ಚಿಸಲಾಯಿತು. ರಾಜ್ಯ ಸಂಘಟನಾ ಸಂಚಾಲಕರಾದ ತರೀಕೆರೆ ಎನ್. ವೆಂಕಟೇಶ್, ಚಿಕ್ಕಮಗಳೂರು ಜಿಲ್ಲೆಯ ಅರಣ್ಯ ಇಲಾಖೆಯಿಂದ ಬಾಧಿತರ ಸಮಸ್ಯೆಗಳನ್ನು ಮತ್ತು ಬಗರುಕಂ ಸಾಗುವಳಿದಾರರ ಸಮಸ್ಯೆಗಳನ್ನು, 94C ಅರ್ಜಿ ಹಾಕಿರುವ ಸಮಸ್ಯೆಗಳನ್ನು ಈ ಸಭೆಯಲ್ಲಿ ಚರ್ಚಿಸಿದರು. ಅಹಿಂದ ಚಳುವಳಿಯ ಮಹಿಳಾ ಘಟಕದ ರಾಜ್ಯ ಸಂಚಾಲಕಿಯಾದ ಎಂ.ವಿ. ಭವಾನಿ, ಅರಣ್ಯ ಇಲಾಖೆಯಿಂದ ನಿರಾಶ್ರಿತರ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಅಲೆಮಾರಿ ಸಮುದಾಯಗಳ ಮತ್ತು ಆದಿವಾಸಿಗಳ ಸಮಸ್ಯೆಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಿ ಮಾತನಾಡಿದರು. ವರದಿ ಪ್ರದೀಪ್ ಎಚ್. ಪ್ರಜಾಪವರ್ ಟಿವಿ, ತರೀಕೆರೆ. ಈ ಕಡೆ ಬಿಟ್ಕೊಂಡು ಇಲ್ಲಿದ್ದಂತಹ ಜನಗಳ ಜೀವ ಇಲ್ಲಿ ಅಲ್ಲಿ ದೊಡ್ಡ ವ್ಯಕ್ತಿಗಳಿಗೆ ಯಾವುದಿಲ್ಲ, ಸಣ್ಣ ಪುಟ್ಟ ರೈತರುಗಳಿಗೆ, ಆದಿವಾಸಿ ಕುಟುಂಬಗಳಲ್ಲಿ ತುಂಬಾ ತೊಂದರೆ ಆಗ್ತಿದೆ ಪ್ರಾಣಿಗಳಿಂದ. ಈಗ ಮಾನ್ಯ ಅರಣ್ಯ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿ ಕೇಳ್ಕೊಳ್ತೇನೆ. ಇನ್ನೊಂದು ಆದಿವಾಸಿಗಳ ಬಗ್ಗೆ ವಿಚಾರ ಹೇಳೋದಾದ್ರೆ, ಅರಣ್ಯ ಇಲಾಖೆಯಿಂದ ಏನು ಅರಣ್ಯ ಒತ್ತುವರಿ ಅಂತ ಹೇಳಿ ಬಂದಿದೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಹೆಚ್ಚುವರಿ ಭೂಮಿಗಳನ್ನ ಒತ್ತುವರಿ ಮಾಡ್ತಾ ಇಲ್ಲ. ಸಣ್ಣ ಸಣ್ಣವಾಗಿ ಅರಣ್ಯ ಇಲಾಖೆಯಲ್ಲಿ ದಲಿತರು, ಆದಿವಾಸಿಗಳು, ಹಿಂದುಳಿದ ವರ್ಗದವರು ಅವ್ರನ್ನ ಒತ್ತುವರಿ ಮಾಡಿಸ್ತಾ ಇದ್ದಾರೆ. ದೊಡ್ಡ ಯಾಕಂದ್ರೆ ಅದನ್ನ ಇದು ಬಾಡಿಗೆಗೆ ಕೊಡ್ತಾ ಇದ್ದಾರೆ ಜಾಗ. ನಾನು ಸರ್ಕಾರಕ್ಕೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಅರಣ್ಯ ಒತ್ತುವರಿ ಮಾಡಿದ ನಂತರ ಅದನ್ನ ಆದಿವಾಸಿಗಳಿಗೆ, ದಲಿತರಿಗೆ, ಹಿಂದುಳಿದವರಿಗೆ ಯಾರು ಭೂಮಿ ಇಲ್ಲ ರೈತರುಗಳಿಗೆ ಅದನ್ನ ಹಂಚಿ ಅಂತ ನಾನು ಕೇಳ್ತಾ ಇದ್ದೀನಿ. ಸರ್ಕಾರ ಒತ್ತುವರಿ ಮಾಡಿಸಿ ಅದನ್ನ ಯಾರಿಗೂ ಭೂಮಿ ಇಲ್ಲ ಅವರಿಗೆ ಹಂಚಿಕೆ ಮಾಡಿದಾಗ ಒಂದು ಸಮಾನಾಂತರ ಮನೋಭಾವ ಬರುತ್ತೆ ಅಂತ ನಾನು ಕೇಳ್ತಾ ಇದ್ದೀನಿ. ಒಂದು ಸ್ವಲ್ಪ ರೆಕಾರ್ಡ್ ಇರುತ್ತವೆ, ಜಾಸ್ತಿ ಭೂಮಿಗಳನ್ನು ಒತ್ತುವರಿ ಮಾಡ್ಕೊಂಡಿರ್ತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಭೂಮಿ ಇಲ್ಲದವರು ಎಷ್ಟು ಹೋರಾಟ ಮಾಡಿದ್ರು ಭೂಮಿ ಇಲ್ಲ, ಅರಣ್ಯ ಇಲ್ಲ, ಅರಣ್ಯ ಇದೆ, ಡಿಮಂಡ್ ಫಾರೆಸ್ಟ್ ಆಗಿದೆ ಅಂತೇಳಿ ಹೇಳ್ತಾ ಇದ್ರು. ಆಮೇಲೆ ಮತ್ತೆ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಉಳ್ಳವರು ಜಮೀನುಗಳೆಲ್ಲ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಎಲ್ಲ ರೆಕಾರ್ಡ್ಗಳು ಇರುತ್ತೆ, ಒತ್ತುವರಿಯೂ ಇರ್ತಾರೆ. ಮಧ್ಯದಲ್ಲಿ ಸ್ವಲ್ಪ ಭೂಮಿ ಇರುತ್ತೆ, ಅದನ್ನು ಏನಾದರೂ ಒಬ್ಬ ದಲಿತ ವ್ಯಕ್ತಿ ಅಥವಾ ಆದಿವಾಸಿಗಳು, ಬುಡಕಟ್ಟು ಜನಾಂಗ ಏನು ಒತ್ತುವರಿ ಮಾಡ್ಕೊಂಡಿದ್ರೆ ಅದು ಡಿಮಂಡ್ ಫಾರೆಸ್ಟ್ ಅಂತ ಹೇಳಿ ಆ ಒಂದು ವ್ಯಕ್ತಿಯನ್ನ ತೆರವು ಮಾಡಿಸ್ತಾ ಇದ್ದಾರೆ. ಸುತ್ತ ಇರೋರು ಮಾತ್ರ ಅದರಲ್ಲಿ ಇರ್ತಾರೆ. ನಾವೇನಾದ್ರೂ ಒಂದು ಭೂಮಿಯನ್ನ ಒತ್ತುವರಿಯನ್ನು ಮಾಡಿದಾಗ ಅಲ್ಲಿರುವಂತಹ ಒಂದು ಎಕರೆ ಇರುತ್ತೆ ಅಷ್ಟೇ, ಸುತ್ತ ಸಾವಿರಾರು ಎಕರೆ ಹಾಕೊಂಡಿರ್ತಾರೆ. ನಾವು 1 ಎಕರೆ ಮಾತ್ರ ಇರ್ತೀವಿ, ಅದನ್ನ ಅರಣ್ಯ ಇಲಾಖೆಯವರು ತೆರವು ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ನಾನು ತುಪ್ಪೂರಲ್ಲಿ ಈ ವಿಚಾರವಾಗಿ ಮಾತಾಡಿದಾಗ, ತುಪ್ಪೂರಲ್ಲಿ ಇದೇ ತರ ಅರಣ್ಯ ಯಾವತ್ತಂತ ಹೇಳಿದ್ರೆ ಅಂಬೇಡ್ಕರ್ ಜಯಂತಿ ದಿನನೇ ನಮ್ಮ ತುಪ್ಪೂರಲ್ಲಿ ದಲಿತರ ಮನೆಗಳನ್ನ ತೆರವುಗೊಳಿಸಲು ಅರಣ್ಯ ಇಲಾಖೆಯವರು ಬಂದಿದ್ದಾರೆ. ಸೊ ಹಾಗಾಗಿ ಈ ವಿಚಾರವಾಗಿ ದೊಡ್ಡ ಧ್ವನಿಯಾಗಿ ನಾವು ಅಲ್ಲಿ ನಿಂತು ಆ ಒಂದು ಜನಾಂಗದವರಿಗೆ ನಾವು ನ್ಯಾಯ ಕೊಡಿಸಬೇಕಾಗಿದೆ. ಚಿಕ್ಕಮಗಳೂರಿನಲ್ಲಿ ಇರುವಷ್ಟು ಭೂಮಿಯ ವಿಚಾರಗಳು, ಭೂಮಿ ದಲಿತರಾಗಲಿ, ಹಿಂದುಳಿದರಾಗಲಿ, ಆದಿವಾಸಿ ಬುಡಕಟ್ಟು ಜನಾಂಗದಲ್ಲಿ ಇರುವಂತಹ ಎಷ್ಟು ಒಂದು ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಅಷ್ಟು ಸಮಸ್ಯೆಗಳಿಗೆ ಪರಿಹಾರ ಈಗ ಈ ಪೂರ್ವಭಾವಿ ಸಭೆಯಿಂದ ಈ ಮುಂದಿನ ಸಭೆಯಲ್ಲಿ ಅದನ್ನು ತೀರ್ಮಾನ ಕೈಗೊಳ್ಳುವವರೆಗೂ ನಾವು ಕೈ ಬಿಡಬಾರ್ದು. ಅಹಿಂದ ಚಳವಳಿಯಲ್ಲಿ ಎಲ್ಲರೂ ಕೈ ಜೋಡಿಸಬೇಕಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಸಮಸ್ಯೆಗಳನ್ನು ಆಲಿಸಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ.